ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಶೇಷವಾದ ಕಥೆಯೊಂದನ್ನು ನಿಮ್ಮ ಮುಂದೆ ಓದು ತಂದಿದ್ದೀನಿ. ವಿಷಕಂಠ, ಶಂಕರ, ಮಹೇಶ್ವರ, ಭೋಲೆನಾಥ ಇನ್ನಿತರ 108 ಹೆಸರುಗಳಿಂದ ಕರೆಯುವ ಶಿವನಿಗೆ ಬ್ರಹ್ಮಹತ್ಯೆ ದೋಷ ಹೇಗೆ ಆವರಿಸಿಕೊಳ್ತು, ಪಾರ್ವತೀ ದೇವಿಯು ವಿಶ್ವರೂಪವನ್ನು ಪಡೆದು ಅದನ್ನು ಹೇಗೆ ನಿವಾರಿಸಿದ್ಲು ಎಂಬುದು ಈ ಕಥೆಯ ಸಾರಾಂಶ. ಪುರಾಣಗಳ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮನಿಗೆ 5 ತಲೆಗಳಿದ್ವು ಅನ್ನುವಂಥದ್ದು. ಬ್ರಹ್ಮ ತನ್ನ ಪರಮ ಅಹಂಕಾರದಿಂದ ಕಾಲರುದ್ರವನಿಗೆ ಅವಮಾನ ಮಾಡ್ತಾನೆ. ಸಿಟ್ಟಿಗೆದ್ದ ಶಿವ ತನ್ನ ತ್ರಿಶೂಲದಿಂದ ಬ್ರಹ್ಮನ 5 ತಲೆಗಳಲ್ಲಿ 1 ತಲೆಯನ್ನು ಕತ್ತರಿಸ್ತಾನೆ. ಬ್ರಹ್ಮ ಬ್ರಾಹ್ಮಣೋತ್ತಮನಾಗಿದ್ದರಿಂದ ಬ್ರಹ್ಮಹತ್ಯೆ ದೋಷ ಶಿವನ ಹೆಗಲೇರಿತು. ಕತ್ತರಿಸಿದ ತಲೆ ಶಿವನ ಕೈಗೆ ಅಂಟಿಕೊಂಡು ಕಪಾಲ ರೂಪ ಪಡೆದು ನೆರಳಿನಂತೆ ಹಿಂಬಾಲಿಸಿತು. ಕಾಲರುದ್ರವನು ಭಿಕ್ಷೆ ಬೇಡುತ್ತಾ ಫಕೀರನಾಗಿ ಭೂಲೋಕವನ್ನೇ ಪರ್ಯಟನೆ ಮಾಡುತ್ತಿರುತ್ತಾನೆ. ಶಿವನಿಗೆ ಒಂದು ಹಗಲು ಅನ್ನವನ್ನು ತಿನ್ನಬಿಡದೆ ಹಸಿದ ರಾಕ್ಷಸನಂತೆ ಕಪಾಲವು ಭಕ್ಷಿಸುತ್ತಿತ್ತು. ಶಂಕರನು ಹಸಿವಿನಿಂದ ಬಾಗಿ ಬೆಂಡಾಗಿ ನರಕಯಾತನೆಯನ್ನು ಅನುಭವಿಸುತ್ತಿರುತ್ತಾನೆ. ಶಿವನ ಸಂಕಷ್ಟವನ್ನು ಕಂಡ ಪಾರ್ವತಿಯು ಕಣ್ಣೀರಾಕುತ್ತಾ ವಿಷ್ಣುವಿನ ಮೊರೆಯಿಡುತ್ತಾಳೆ. ಶ್ರೀಕೃಷ್ಣನ ಉಪಾಯದಂತೆ ಸ್ಮಶಾನದಲ್ಲಿ ಅಲರಾಡುತ್ತಿದ್ದ ಕಾಲರುದ್ರವನ ಬಳಿ ಪಾರ್ವತಿ ಹೋಗುತ್ತಾಳೆ. ಭೋಲೆನಾಥನಿಗಾಗಿ ವಿಶೇಷ ಅಡುಗೆ ಮಾಡಿದಾಗಿ ಅದನ್ನು ಸೇವಿಸಲು ಆಹ್ವಾನಿಸುತ್ತಾಳೆ. ಪಾರ್ವತಿಯ ಕೋರಿಕೆಯ ಮೇರೆಗೆ ಶಿವನ ಹೋಗಲಾಗಿ ಶಿವನಿಗೆ ತನ್ನ ಕೈಯಾರೆ ತಯಾರಿಸಿದ ಅನ್ನವನ್ನು ಉಣಬಡಿಸುತ್ತಾಳೆ. ಶಂಕರನಿಗೆ ಒಂದು ಹಗಲೂ ತಿನ್ನಬಿಡದೆ ಕಪಾಲವೇ ತಿನ್ನಿತು. ಪಾರ್ವತಿಯು ವಿಷ್ಣುವಿನ ಉಪಾಯದಂತೆ ಮಿಕ್ಕರ್ಧ ಅನ್ನವನ್ನು ಧರೆಗೆ ಚೆಲ್ಲುತ್ತಾಳೆ. ಪಾರ್ವತೀ ದೇವಿಯ ಕೈ ರುಚಿಗೆ ಮನಸೋತ ಕಪಾಲವು ಶಿವನ ಕೈಯಿಂದ ಧರೆಗಿಳಿದು ಅನ್ನವನ್ನು ತಿನ್ನುತ್ತಿರುತ್ತದೆ. ಇದನ್ನು ಕಂಡ ಪಾರ್ವತಿಯು ವಿಶ್ವರೂಪ ಪಡೆದು ಕಪಾಲವನ್ನು ತನ್ನ ಕಾಲಿನಿಂದ ಧರೆಯೊಳಗೆ ತುಳಿದು ಸಂಹಾರ ಮಾಡುತ್ತಾಳೆ. ಈ ರೀತಿ ಪಾರ್ವತೀ ದೇವಿಯು ಬ್ರಹ್ಮಹತ್ಯೆ ದೋಷದಿಂದ ತನ್ನ ಗಂಡನನ್ನು ಪಾರು ಮಾಡುತ್ತಾಳೆ. ಕೆಟ್ಟ ಸಮಯ ಅನ್ನುವಂಥದ್ದು ಕಾಲಭೈರವನನ್ನೇ ಬಿಡಲಿಲ್ಲ. ಇನ್ನು ಸಾಮಾನ್ಯರಾದ ನಾವು ಯಾವ ಲೆಕ್ಕ? ಸ್ನೇಹಿತರೆ, ವಿಶೇಷವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.